ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ ಹಾವೇರಿಯಲ್ಲಿ ಜರುಗಿದಂಥ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರೆಲ್ಲ ಶಾಸಕರು ನಾವು ಇದನ್ನು ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತಾ ಅಂತ ಹೇಳಿದರು. ಹೇಳಿದ ತಕ್ಷಣದಲ್ಲಿ ಅಂದರೆ 3 ದಿವಸದಲ್ಲಿ ಅದನ್ನು ಕಾರ್ಯಗತ ಮಾಡಿದ್ದಾರೆ. ಅವರಿಗೆ ಅವರೆಲ್ಲ ಶಾಸಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ. ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ CM ಅವ್ರ ಗಮನಕ್ಕೆ ತರ್ತೀವಿ. ಸೊ ಇದೊಂದು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ. ಮತ್ತು ಇವತ್ತಿನ ಏನು ಮೋಡ ಬಿತ್ತನೆ ಯಶಸ್ವಿ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಕೂಡ ನಾನು ಇಚ್ಛೆಯನ್ನು ವ್ಯಕ್ತ ಮಾಡ್ತೇನೆ. ಮತ್ತೊಮ್ಮೆ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರದ ಕಾರ್ಯಕ್ರಮ ಆಗಿಲ್ಲ ಅದು. ಲಾಸ್ಟ್ ಟೈಮ್ ಕೂಡ ಹಿಂದೆ ಒಂದು ಸಲ ಮಾಡಿದ್ರು, ನಮ್ಮ ಬೆಳಗಾವಿಯಲ್ಲಿ ನಾವು ವೈಯಕ್ತಿಕವಾಗಿ ಮಾಡಿದ್ದೀವಿ. ಪ್ರಕಾಶ್ ಕೋಳಿವಾಡವ್ರು ಕೂಡ ಹಾವೇರಿಯಲ್ಲಿ ಮಾಡಿದರು. ಆದರೆ ಅದು ಸರ್ಕಾರ ಕಾರ್ಯಕ್ರಮ ಆಗಬೇಕು ನಮ್ಮೆಲ್ಲರ ಆಸೆ, ಅದು ಎಲ್ಲ ಶಾಸಕರದು. ಅದನ್ನು CM ಅವ್ರು ಕನ್ವಿನ್ಸ್ ಮಾಡ್ತೀವಿ. ಇದು ಆಗೋಲತ್ತಲ್ಲ, ಈಗ ನಮ್ಮ ಹಿರಿಯರಾದ ಹೇಳಿರೋ ಅದಕ್ಕೆ ಸೈಂಟಿಫಿಕಲಿ ಪ್ರೂವ್ಡ್ ಇದೆ, ಅದು ಟೆಕ್ನಾಲಜಿ ಗೊತ್ತಾಗುತ್ತೆ. ಹೀಗೆ ಮಾಡ್ಬೇಕು, ಮೋಡ ಇದ್ದಾಗೇ ಅದನ್ನು ಪ್ರಯೋಗ ಮಾಡಬೇಕು. ಮೋಡ ಇಲ್ಲ ಮಾಡಲಿಕ್ಕೆ ಅದು ಬರೋಲ್ಲ. ಮೋಡ ಇದ್ದಾಗೇ ಮಳೆ ಬರ್ತಾ ಇದೆ. ಇನ್ನೂ ಅದು ಗಾಳಿಗೆ ಮೋಡ ಮುಂದೆ ಹೋಗುವಂಥ ತಡಿಲಿಕ್ಕೆ ಇದೊಂದು ಟೆಕ್ನಾಲಜಿ. ಮಳೆ ಅಲ್ಲೇ ಎಲ್ಲಿ ಮೋಡ ಇರ್ತದೆ ಅಲ್ಲೇ ಬೀಳಿಸುವಂಥ ಒಂದು ಇದು ತಂತ್ರಜ್ಞಾನ. ಆ ರೀತಿ ಮೋಡ ಇದ್ದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ, ಯಶಸ್ವಿ ಆಗ್ತದೆ. ಅದು ಅವ್ರಿಗೆ ಎಷ್ಟಿದ್ರೆ ಅವರೇ ಬರ್ಸ್ಬೇಕು, ಅದು ಗೊತ್ತಿಲ್ಲ. ಅವ್ರಿಗೆ ಕಾಸ್ಟ್ಲಿ ಆಗ್ತಿತ್ತು, ಅದು ಅವ್ರು ಮಾಡ್ತಿದ್ದಾರೆ. ಥ್ಯಾಂಕ್ ಯು.